ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಪಾಜಿ ಫಾರ್ಮ್ ಯೂಟ್ಯೂಬ್ ಚಾನಲ್. ಸೊ ಈ ನನ್ನ ಚಾನಲ್ ನಲ್ಲಿ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ನಮ್ಮ ಊರಬ್ಬದ ಪ್ರಯುಕ್ತವಾಗಿ ಹೇಗೆ ಊರಿನ ಗ್ರಾಮಸ್ಥರು ಸೇರಿ ಊರ ಒಳಗಡೆ ಹೋಗಿ ಕೋಳಿಗಳನ್ನ ಹೊಡೆದು ಕರ್ಕಲ್ನ ಯಾವ ರೀತಿ ಆಗ್ತಾರೆ ಅಂತ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ನಮ್ಮ ಊರಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮೂರ ಗ್ರಾಮ ದೇವತೆಯಂತಹ ಮಾಳಗಸ್ವಾಮಿಯವರು ವರ್ಷದಲ್ಲಿ ಒಂದೇ ಒಂದು ಬಾರಿ ಮಾತ್ರ ಊರ ಒಳಗಡೆ ಬಂದು ಮತ್ತೆ ಗುಡಿ ಒಳಗಡೆ ಸೇರುವಂತ ಒಂದು ಆಚರಣೆಯನ್ನ ನಮ್ಮ ಊರಬ್ಬ ಎಂದು ಹೇಳಿ ಆಚರಿಸ್ತಾ ಇದ್ದೀವಿ. ಈ ರೀತಿ ಊರ ಒಳಗಡೆ ಬಂದಂತಹ ದೇವತೆ ಯಾವ್ಯಾವ ರೀತಿಯಾದಂತಹ ಆಚರಣೆಯಲ್ಲಿ ತೊಡುತ್ತಾರೆ ಅನ್ನುವಂಥದ್ದು ಇಲ್ಲಿನ ವಿಶೇಷತೆ. ಬನ್ನಿ ಇದ್ರ ಜೊತೆ ಇಂಚು ಇಂಚಾಗಿ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಗ್ರಾಮ ದೇವತೆ ಇವತ್ತು ತನ್ನ ಗಂಡನ ಮನೆಯಿಂದ ತವರು ಮನೆಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಗ್ರಾಮಸ್ಥರು ಎಲ್ಲರೂ ಕೂಡ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಈ ಮೆರವಣಿಗೆಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಮೆರವಣಿಗೆಯನ್ನ ಹೊರುವಂತವರು ಮುಂಬದಿಯ ಎರಡೂ ಬದಿಗಳಲ್ಲಿ ಲಿಂಗಾಯತ ಸಮುದಾಯದವರಾಗಿದ್ರೆ, ಹಿಂಬದಿಯ ಎರಡೂ ಬದಿಗಳಲ್ಲಿ ಉಪ್ಪಾರ ಸಮುದಾಯದವರು ಹೊರತಾ ಇರ್ತಾರೆ. ಅದಲ್ಲದೆ ದೇವತೆಗೆ ಛತ್ರಿಯನ್ನ ಹಿಡಿಯುವಂತವರು ನಾಯಕ ಸಮುದಾಯದವರಾಗಿರ್ತಾರೆ. ಇನ್ನ ದಾರಿ ಉದ್ದಕ್ಕೂ ಪೆಂಜನ್ನ ಹಿಡಿಯುವಂತವರು ಸಹ ನಾಯಕ ಸಮುದಾಯದವರೇ ಆಗಿರ್ತಾರೆ. ದೇವತೆಯ ಮುಂಬದಿಗಳಲ್ಲಿ ಸತ್ಕ ಮತ್ತು ಸರಪಲ್ಲಗಳನ್ನ ಹೊರುವಂತವರು ಸಹ ಉಪ್ಪಾರ ಸಮುದಾಯದವರೇ ಆಗಿರ್ತಾರೆ. ಇನ್ನು ಮೆರವಣಿಗೆ ಉದ್ದಕ್ಕೂ ಸಹ ಊರಿನ ಮಹಿಳೆಯರು ಎಲ್ಲರೂ ಸಹ ದಿವಟಕವನ್ನ ಹಿಡಿದು ಗ್ರಾಮ ದೇವತೆಯನ್ನ ಬರಮಾಡ್ಕೊಳ್ತಾ ಇರ್ತಾರೆ. ಇದೇ ರೀತಿ ಗ್ರಾಮ ದೇವತೆ ಊರನ್ನೆಲ್ಲ ಸುತ್ತಾಡಿ ಪೂಜೆಗಳನ್ನ ಅರ್ಪಿಸ್ಕೊಂಡ್ಮೇಲೆ ಮತ್ತೆ ಗುಡಿಗೆ ಬಂದು ರಾತ್ರಿ ತಲುಪುತ್ತೆ. ಅದರ ಜೊತೆಗೇನೆ ದಿವಟಕವನ್ನ ಹಿಡಿದಂತಹ ಮಹಿಳೆಯರು ದಿವಟಕದಲ್ಲಿದ್ದಂತಹ ಎಣ್ಣೆಯನ್ನ ಕುಂಡದಲ್ಲಿ ಹಾಕಿ ಮೆರವಣಿಗೆಯನ್ನ ಯಶಸ್ವಿ ಮಾಡ್ತಾರೆ. ಮೆರವಣಿಗೆಯನ್ನ ಹೊತ್ತಂತವರು ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕಿದ ನಂತರ ದೇವರನ್ನ ಇಳಿಸಲಾಗುತ್ತೆ. ನಂತರ ದೇವರನ್ನ ಮತ್ತೆ ಗುಡಿ ಒಳಗಡೆ ಸೇರಿಸಲಾಗುತ್ತೆ.
ಮೆರವಣಿಗೆಯನ್ನ ಮುಗಿಸಿದ ನಂತರ ಎಲ್ಲರೂ ಸಾಲಾಗಿ ಕೂತ್ಕೊಂಡು ಪ್ರಸಾದವನ್ನ ಸ್ವೀಕರಿಸ್ತಾರೆ. ಇದೆಲ್ಲ ಮುಗಿಯೋ ತನಕ ರಾತ್ರಿ 12ರಿಂದ 1 ಗಂಟೆ ಟೈಮ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.